ಸಿಎಂ ಸ್ಥಾನ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತೆ ಗಾಳಿ ಬೀಸಿದರೆ ಹೊತ್ತಿ ಉರಿಯಲಿದೆ. ಸಿಎಂ ಕುರ್ಚಿ ರಾಜಕಾರಣಕ್ಕೆ ಮಠಾಧೀಶರ ಎಂಟ್ರಿ. ಸ್ವಾಮೀಜಿಗಳಿಂದ ಗೃಹ ಸಚಿವ ಪರಮೇಶ್ವರ್ ಪರ ಬ್ಯಾಟಿಂಗ್. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಗಳು ತಿಳಿಸಿದ್ದಾರೆ. 2022 ಡಿಸೆಂಬರ್ 4ರಂದು ಸಾಕಾಣೆ ಅರ್ಜುನ್ ವೀರಮರಣ ಅಪ್ಪಿತ್ತು. ಅರ್ಜುನ್ ಸಾವಿನ ತನಿಖೆ ಸ್ಮಾರಕ ನಿರ್ಮಾಣಕ್ಕೆ ಹೋರಾಟ ಮಾಡಿದವರಿಗೆ ಇಂದು ಸಮನ್ಸ್. ಅಂದು ಪೊಲೀಸ್ ಇಲಾಖೆಯಿಂದ ಎಫ್ಐಆರ್ ದಾಖಲು ಮಾಡಲಾಗಿತ್ತು. ಈಗ ನ್ಯಾಯಾಲಯದಿಂದ ಸಮನ್ಸ್. 2 ವರ್ಷದ ಹಿಂದೆ ಹೋರಾಟ ಮಾಡಲಾಗಿತ್ತು. ಸಾಮಾಜಿಕ ಹೋರಾಟಗಾರ ಯಡೇಹಳ್ಳಿ ಆರ್ ಮಂಜುನಾಥ್ ಸೇರಿ 21 ಜನರಿಗೆ ಸಮನ್ಸ್. ಆಸ್ತಿ ವಿಚಾರಕ್ಕೆ ಅಣ್ಣನ ಮಗನ ಮೇಲೆ ಗುಂಡಿನ ದಾಳಿ ಪ್ರಕರಣ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕಾವಾಡಿಯಲ್ಲಿ ಈ ಘಟನೆ ನಡೆದಿದ್ದು, ತನ್ನ ಅಣ್ಣನ ಮಗ ಬಿಜ್ರೇಶ್ ಮೇಲೆ ಗುಂಡು ಹಾರಿಸಿ ಮಾಚಿಮಂಡ ಅಪ್ಪಚ್ಚು. ಇಂದು ಬೆಳಗ್ಗೆ 7 ಗಂಟೆ ತೋಟದಲ್ಲಿ ನಡೆದಿರುವ ಘಟನೆ. ಗುಂಡಿನ ದಾಳಿಗೆ ಒಳಗಾದ ಬಿಜ್ರೇಶ್ ವಿರಾಜಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಘಟನಾ ಸ್ಥಳಕ್ಕೆ ವಿರಾಜಪೇಟೆಯ ಗ್ರಾಮಾಂತರ ಪೊಲೀಸರು ಭೇಟಿ. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ. ಬಿಎಂಟಿಸಿ ಬಸ್ ಚಾಲಕ ಹಾಗೂ ನಿರ್ವಾಹಕನ ಮೇಲೆ ಹಲ್ಲೆ. ಮಂಗಳವಾರ ಬೆಳಗ್ಗೆ 11:30ಕ್ಕೆ ನಡೆದಿರುವ ಘಟನೆ. ಹಲ್ಲೆ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದ ಪ್ರಯಾಣಿಕರು. ಕ್ಯಾಬ್ ಚಾಲಕ ನರಸಿಂಹ ಎಂಬಾತನಿಂದ ಹಲ್ಲೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಸಿಭಾಸ್ ಅಂತ ಹವಾ. ನಗರದ ರೌಡಿ ಶೀಟರ್ ನಡುರಸ್ತೆಯಲ್ಲೇ ಬರ್ತ್ಡೇ ಆಚರಣೆ. ನಡುರಸ್ತೆಯಲ್ಲೇ ಬರ್ತ್ಡೇ ಆಚರಿಸಿದರೂ ಹೇಳೋರು ಕೇಳೋರು ಯಾರೂ ಇಲ್ವಾ? ರೌಡಿ ಶೀಟರ್ಗಳಿಗೆ ಪೊಲೀಸರ ಭಯವೇ ಇಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಸಿಭಾಸ್ ಅಂತ ಅಕೌಂಟ್ ಓಪನ್. 2017ರಲ್ಲಿ ಈ ರೌಡಿ ಶೀಟರ್ ಮೋನಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ದ. ಕೌಟುಂಬಿಕ ಕಲಹಕ್ಕೆ 6 ತಿಂಗಳ ಮಗುವನ್ನು ಕೂಡಿ ಹಾಕಿದ್ದ ಆರೋಪಿಗಳು. ತಾಯಿಯಿಂದ ಮಗುವನ್ನು ಬೇರ್ಪಡಿಸಿ ಕೂಡಿಟ್ಟಿದ್ದ ಆರೋಪಿಗಳು ನರೇಶ್ ಕುಮಾರ್ ಮತ್ತು ಪುತ್ರ ಶಿಲ್ಪಿ ಎಂಬಾತನ ಮೇಲೆ ಗಂಭೀರ ಆರೋಪ. ನಿನ್ನೆ ಆಸ್ಪತ್ರೆಗೆ ಹೋಗುವಾಗ ಮಗುವಿನೊಂದಿಗೆ ಎಸ್ಕೇಪ್ಗೆ ಯತ್ನಿಸಿದ ತಾಯಿ. ಈ ವೇಳೆ ಮಗುವನ್ನು ತಾಯಿ ಬಳಿಯಿಂದ ಕಸಿದುಕೊಂಡಿದ್ದ ಆರೋಪಿಗಳು. ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಜ್ಞಾನಭಾರತಿ ಪೊಲೀಸರಿಂದ ನಕಲಿ ಸ್ವಾಮೀಜಿ ಅರೆಸ್ಟ್. ವಿಜಯ್ ಚಿತ್ತೋಡಿಯಾ ಗುರುಜಿ ಎಂಬಾತನನ್ನು ಬಂಧಿಸಿದ ಪೊಲೀಸರು. ವಿಜಯ್ ಸಹಚರ ಮನೋಜ್ ಸಿಂಗ್ ಚಿತ್ತೋಡಿಯಾ ಸಹ ಬಂಧನ. ಮೂಲತಃ ಗುಜರಾತ್ ಮೂಲದ ಆರೋಪಿಗಳು. ಬೆಂಗಳೂರು, ತುಮಕೂರು ಸೇರಿ ಒಟ್ಟು 8 ಟೆಂಟ್ಗಳನ್ನು ಹೊಂದಿದ ಆರೋಪಿಗಳು. ಇಬ್ಬರನ್ನ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದ್ದು, ಇಬ್ಬರು ಆರೋಪಿಗಳನ್ನು ಬಂಧಿಸಿ ಪೊಲೀಸರು ಪರ್ಪನ್ ಅಗ್ರಹಾರಕ್ಕೆ ಕಳಿಸಿದ್ದಾರೆ. ಬಾಗಲಕೋಟೆ ಮುಖಾಮುಖಿ ಲಾರಿ ಡಿಕ್ಕಿ. ಸ್ಥಳದಲ್ಲಿ 3 ಸಾವು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬಂಟ್ನೂರು ಕ್ರಾಸ್ ಬಳಿ ಘಟನೆ. ಸಿಮೆಂಟ್ ತಂದಿರೋ ಬಲ್ಕರ್ ಗಾಡಿ ಹಾಗೂ ಲಾರಿ ನಡುವೆ ಡಿಕ್ಕಿ ಹೊಡೆತಕ್ಕೆ ನುಜ್ಜುಗುಜ್ಜಾದ ಗಾಡಿ ಒಳಗೆ ಸಿಕ್ಕಿಕೊಂಡು 4. ಸ್ಥಳದಲ್ಲಿ 3 ಸಾವು. ಓರ್ವ ವ್ಯಕ್ತಿಯ ಸ್ಥಿತಿ ಗಂಭೀರ. ಲೋಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಆಗಸ್ಟ್ 2025ರವರೆಗೆ ಗೃಹಲಕ್ಷ್ಮಿ ಹಣ ಜಮೆ ಯೋಜನೆ ಅಡಿಯಲ್ಲಿ 1.24 ಕೋಟಿ ಮಹಿಳೆಯರಿಗೆ ರೂಪಾಯಿ 54 ಕೋಟಿ ರು ಹಣವನ್ನು ಸಂದಾಯ ಮಾಡಿದ್ದೇವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ವಿಧಾನಸಭೆಯ ಸದಸ್ಯರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿವಿಮಾತು. ಗುಣಾತ್ಮಕ ಚರ್ಚೆಗಳ ಮೂಲಕ ಸದನ ಗೌರವವನ್ನು ಎತ್ತಿ ಹಿಡಿಯುವುದು ನಮ್ಮೆಲ್ಲರ ಕರ್ತವ್ಯ.